ಅದೇನು ವೀರತ್ವ ಅನ್ನೋದು ಮತ್ತು ಅವರ ಸ್ವಭಾವ ಕೂಡ ಹಂಗೆ. ಬೀಳ್ಕೊಡುಗೆ ಸಮಾರಂಭ ತಮ್ಮ ಸೇವಾ ಅವಧಿಗಳಲ್ಲಿ 1993ರಂದು ಸೇರಿ 7/5/2015ರಂದು ಮುಖ್ಯೋಪಾಧ್ಯಾಯರಾಗಿ ಜಿಎಸ್ಪಿಎಸ್ ಹೊಸಪಟ್ಟಣದಲ್ಲಿ 4 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಂತರ 4/10/2019ರಂದು ವರ್ಗಾವಣೆಯಾಗಿ ನಮ್ಮ ಶಾಲೆಗೆ ಮುಖ್ಯೋಪಾಧ್ಯಾಯರಾಗಿ ಅಮೋಘವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ತಮ್ಮ ಸೇವಾವಧಿ ಉದ್ದಕ್ಕೂ ಸಮರ್ಥವಾಗಿ ಸೇವೆಯನ್ನು ಸಲ್ಲಿಸಿ ಹೆಸರುವಾಸಿಯಾಗಿರುತ್ತಾರೆ. ಇಂತಹ ಮಹನೀಯರಾದ ಮಾನ್ಯ ಮೇಡಮ್ ಅವರಿಗೆ ಇಂದು ಸೇವಾ ನಿವೃತ್ತಿಯಾದ KS ವೀರ ಮಹೇಶ್ವರಿ ಮೇಡಮ್ ಅವರಿಗೆ ಹೃದಯ ಸ್ಪರ್ಶ ಬೀಳ್ಕೊಡುಗೆಯನ್ನು ದಿನಾಂಕ 1/2/2025ರಂದು ಹಮ್ಮಿಕೊಂಡಿದ್ದೇವೆ. ಮೇಡಮ್ ರವರು ಸೇವೆ ಸಲ್ಲಿಸಿದ್ದಕ್ಕೂ ಸಮರ್ಥವಾಗಿ ಎಲ್ಲವನ್ನೂ ನಿಭಾಯಿಸಿದ್ದಾರೆ. ಅತ್ಯಂತ ಅರ್ಥಪೂರ್ಣ ಮತ್ತು ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಂಡು ಆಡಳಿತದಲ್ಲಿ ಸೂಕ್ತ ಮಾರ್ಗದರ್ಶನವನ್ನು ಎಲ್ಲರಿಗೂ ನೀಡಿದರು. ಆ ಮಕ್ಕಳಿಲ್ಲ ಅಂದ್ರೆ ನಮಗೆ ಊಟ ಇಲ್ಲ. ನಾನು 31 ವರ್ಷ 7 ತಿಂಗಳ ನನ್ನ ಒಂದು ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದೆ. ನಂದು ಶಾಲಾ ಮೇಡಮ್ ಹೇಳ್ದಂಗೆ ಕಾಯಕವೇ ಕೈಲಾಸ ನಂದು. ನಾನು ಬೇರೆ ದೇವರು ನಾನು ಪೂಜೆ ಮಾಡಿಲ್ಲ. ಬಸವಣ್ಣವ್ರು ಹೇಳ್ದಂಗೆ ನನ್ನ ಕಾಯಕನೇ ಪ್ರತಿ ಸಾರಿ ಮನೇಲಿ ನಾನು ಒಂದು ಮಾತು ಬಯಸ್ಕೊಂತ ಇದ್ದೆ, ಶಾಲೆ ಬಿಟ್ಟರೆ ಪ್ರಪಂಚ ಇಲ್ಲ ನಿನಗೆ ಅಂತ. ಅದು ಕರೆಕ್ಟ್. ಯಾಕಂದ್ರೆ ನಾನು ಅಷ್ಟು ನಾನು ತೊಡಗಿಸ್ಕೋತಾ ಇದ್ದೆ. ನನ್ನ ಶಾಲೆ ಮಕ್ಕಳು, ಶಾಲೆ ಸಿಬ್ಬಂದಿ ಪ್ರತಿ ಕ್ಷಣ ರಾತ್ರಿ ಒಮ್ಮೊಮ್ಮೆ 12 ಗಂಟೆಗೆ ವಿಚಾರ ಮಾಡ್ತಿದ್ದೆ, ಈಗ ಏನು ಕೆಲಸ ಉಳಿದಿದೆ ನನ್ನ ಶಾಲೆಯಲ್ಲಿ, ನಾನು ಏನು ಮಾಡಬೇಕು ಮಕ್ಕಳಿಗೆ ಅಂತೇಳಿ, ಶಾಲೆಗೆ ಏನು ಮಾಡಬೇಕು ಅಂತ ಯಾವಾಗಲೂ ನಾನು ಇದೇ ರೀತಿ ವಿಚಾರ ಮಾಡ್ತಾ ಇದ್ದೆ. ಯಾಕಂದರೆ ನನಗೆ ಗೊತ್ತಿಲ್ಲ, ಮನೆಯಲ್ಲಿ ಜವಾಬ್ದಾರಿ ಇದ್ದಿಲ್ಲ ನನಗೆ. ಎಲ್ಲ ಜವಾಬ್ದಾರಿ ನನ್ನ ಪತಿಯವರು ತಗೊಂಡಿದ್ದರಿಂದ ಮನೆಯ ಜವಾಬ್ದಾರಿ ನನಗೇನು ಇರ್ತಿದ್ದಿಲ್ಲ. ಹಾಗಾಗಿ ಹೆಚ್ಚಾಗಿ ನನ್ನ ವೃತ್ತಿ ಬಗ್ಗೆನೇ ನಾನು ವಿಚಾರ ಮಾಡ್ತಾ ಇದ್ದೆ. ಹಾಗಾಗಿ ನನಗೆ ಇದು ಬಿಟ್ಟರೆ ಪ್ರಪಂಚ ಇಲ್ಲ ಅಂತಲೇ ನಾನು ಜೀವನ ಮಾಡಿದ್ದೆ ಇಲ್ಲಿವರೆಗೂ. ಇನ್ನು ಮುಂದೆ ನಿವೃತ್ತಿ ಜೀವನ ಮಾಡಬೇಕು, ಕಷ್ಟನೇ ಅದು ನನಗೆ. ಯಾಕಂದರೆ ಪ್ರತಿ ಕ್ಷಣ ನಾನು ಶಾಲೆ ಬಗ್ಗೆ ವಿಚಾರ ಮಾಡೋದ್ರಿಂದ, ಶಾಲೆ ಒಳಗೆ ಇರೋದ್ರಿಂದ, ಮಕ್ಕಳ ಜೊತೆ ಒಡನಾಟ ಇರೋದ್ರಿಂದ ನನಗೆ ಸ್ವಲ್ಪ ಇನ್ನು ಮುಂದೆ ಜೀವನ ಕಷ್ಟ ಆಗುತ್ತೆ. ಆದರೂ ಸಹ ಮಾಡಲೇಬೇಕು, ಅನಿವಾರ್ಯ. ವಯೋನಿವೃತ್ತಿ 60 ವರ್ಷ ಮಾಡಿದ್ದಾರೆ ಸರ್ಕಾರದವರು, ನಿವೃತ್ತಿ ಆಗಲೇಬೇಕು. ನಾನು ಕೇಳ್ಕೊಳ್ಳೋದಿಷ್ಟೇ, ನನ್ನ ಒಂದು ಸೇವಾ ಅವಧಿಯಲ್ಲಿ ಈ ಶಾಲೆಯಲ್ಲಿ ಯಾರಿಗಾದರೂ ನೋವಾಗಿದ್ದರೆ ಎಲ್ಲರೂ ದೊಡ್ಡ ಮನಸ್ಸು ಮಾಡಿ ನನ್ನ ಕ್ಷಮಿಸಿ ಅಂತ ಕೇಳ್ತಾ ಇದ್ದೀನಿ. ಯಾಕಂದರೆ ಎಷ್ಟೋ ತಪ್ಪುಗಳು ಮಾಡೋ ಸಹಜ. ಓಡಾಡೋನು ಎಡುತ್ತಾನೆ, ಕೂತಿರೋನು ಎಡವಲ್ಲ. ನಾನು ಓಡಾಡ್ತಾ ಇದ್ದೆ, ಕೆಲಸ ಮಾಡ್ತಾ ಇದ್ದೆ, ಎಡವಿದ್ದೀನಿ. ಎಷ್ಟೋ ಸಾರಿ ನನಗೆ ಬುದ್ಧಿ ಮಾತುಗಳು ಬಂದಿದ್ದಾವೆ, ನಾನು ಸ್ವೀಕಾರ ಮಾಡಿದ್ದೀನಿ. ಅವೆಲ್ಲ ನನಗೆ ದಾರಿ ದೀಪಗಳಂತಲೇ ನಾನು ತಗೊಂಡಿದ್ದೀನಿ. ಯಾರನ್ನು ಮನಸ್ಸಲ್ಲಿ ಇಟ್ಕೊಂಡು ನಾನು ಬೇಜಾರು ಮಾಡ್ಕೊಂಡಿಲ್ಲ. ಯಾಕಂದರೆ ಪ್ರತಿಯೊಂದು ಸಹ ಜೀವನ ಸಾಯೋವರೆಗೂ ನಾವು ಪಾಠ ಕಲಿಸ್ತಾನೆ ಇರ್ತದೆ. ಅದರಂಥ ದೊಡ್ಡ ಶಾಲೆ ಯಾವುದಲ್ಲ.
ಜೀವನ ಅನ್ನಷ್ಟು ದೊಡ್ಡ ಶಾಲೆ ಪಾಠಶಾಲೆ ಬೇರೆ ಯಾವುದೂ ಇಲ್ಲ. ಪ್ರತಿ ಕ್ಷಣನೂ ಅದು ನಮಗೆ ಏನು ಮಾಡ್ತಾ ಇರುತ್ತಂದ್ರೆ ಪಾಠ ಕಲಿಸ್ತಾ ಇರುತ್ತೆ. ಆ ಪಾಠಗಳನ್ನು ನಾವು ಕಲಿಬೇಕು. ಕಲಿತಾ ಕಲಿತಾ ಅದು ಇನ್ನೂ ಹೇಳ್ತಾರಲ್ಲ, ಬಂಗಾರ ನಾವು ಎಷ್ಟು ಅದನ್ನ ಕಾಯಿಸ್ತೀವೋ, ಎಷ್ಟು ಅದನ್ನ ಇದು ಮಾಡ್ತೀವೋ, ಅದು ಏನಾಗತ್ತಂದ್ರೆ ಬಂಗಾರ ಚೊಕ್ಕ ಆಗುತ್ತೆ, ಚೊಕ್ಕ ಆಗ್ತಾ ಹೋಗುತ್ತೆ. ಆ ರೀತಿ ನಾವು ಮನುಷ್ಯ ಏನಾಗ್ಬೇಕಂದ್ರೆ ಪ್ರತಿಯೊಂದನ್ನು ಸ್ವೀಕಾರ ಮಾಡ್ತಾ ಹೋಗ್ಬೇಕು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ನನ್ನ ಬಗ್ಗೆ ನಾನು ಏನೇ ತಪ್ಪುಗಳು ಮಾಡಿದ್ರು ಅದನ್ನು ನೀವು ನಿಮ್ಮ ಸಹೋದರಿ, ನಿಮ್ಮ ಮಗಳು, ಇನ್ನು ಏನೋ ನನ್ನನ್ನು ಯಾವ ಭಾವನೆಯಲ್ಲಿ ನೀವು ನೋಡ್ತಾ ಇದ್ದಾರೋ ಆ ಭಾವನೆಯಲ್ಲಿ ಮಾಡಿದ್ದಾರೆ, ತಪ್ಪು ಮಾಡಿದ್ದಾರೆ. ನಾನು ಸ್ವತಃ ಮಾತಾಡ್ಬೇಕಂತ ಇಚ್ಛೆ ಪಟ್ಟು ಬಂದಿದ್ದೀನಿ ಇಲ್ಲಿ. ಹಾಗೆ ಉಮಾದೇವಿ ಪಾಟೀಲ್ ಮೇಡಮ್ ಅವರೇ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ದೈಹಿಕ ಶಿಕ್ಷಣಾಧಿಕಾರಿಗಳಾದಂತಹ ಅವರಿಗೂ ಕೂಡ ಎಲ್ಲರಿಗೂ ವಂದಿಸುತ್ತಾ, ಮೇಡಮ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ರು ಎಲ್ಲರೂ. ಅವರು ಬರೀ ನನ್ನ ಸಹೋದ್ಯೋಗಿಗಳಾಗಿ ಕೂಡ ಕೆಲಸ ಮಾಡಿದ್ವಿ ನಾನು, ಅವರು ಜೊತೆಗೆ ನನ್ನ ಅತ್ತೆ ಕೂಡ ಅವರು. ಬಹಳಷ್ಟು ನಾವು ಅಪಾಯಿಂಟ್ಮೆಂಟ್ ಆಗಿ ಬಂದಾಗ ವೀರಮಹೇಶ್ವರಿ ಮೇಡಮ್ ಅವರು ಅಂತಂದ್ರೆ ಒಂದು ದೊಡ್ಡ ಹೆಸರು ನಮ್ಮ ಇಲಾಖೆಯಲ್ಲಿ. ಯಾರಾದರೂ ಏನಾದರೂ ಹೇಳಿದ್ರೆ ಮಹೇಶ್ವರಿ ಮೇಡಮ್ ಅವ್ರನ್ನ ಕೇಳ್ಬಿಡ್ರಿ, ಮಹೇಶ್ವರಿ ಮೇಡಮ್ ಅವ್ರನ್ನ ಕೇಳ್ಬಿಡ್ರಿ ಅಂತ ಹೇಳೋರು. ನಮಗೆ ಫಸ್ಟಿಗೆ ತರಬೇತಿ ಹಾಕಿದಾಗ ನಮಗೆ ಅವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಕೂಡ ಅವ್ರು ಕೆಲಸ ಮಾಡ್ತಾ ಇದ್ರು. ನಮಗೊಂಥರ ಖುಷಿ. ಅವರೇ ಫಸ್ಟ್ ಗುರುತಿಸಿದ್ರು, ನಿಮ್ಮ ಜಂತಗಲ್ ಶಿವಪ್ಪರ ಅಣ್ಣನ ಮಗಳಲ್ಲ ಅಂತೇಳಿ. ಅಂದರೆ ಭಾಳ ದಿನ ಆಗಿತ್ತು, ಸಂಪರ್ಕ ಕಡಿಮೆ ಆಗಿತ್ತು. ಕೇಳಿದ ಮೇಲೆ ಗೊತ್ತಾಯಿತು ಅವರು ನನಗೆ ಅತ್ತೆ ಅಂತೇಳಿ. ಅವಾಗಿಂದ ಆ ಬಾಂಧವ್ಯ ಮತ್ತೆ ಮುಂದುವರಿತು ನಮ್ಮದು. ಮತ್ತು ಭಾಳಷ್ಟು ಕೆಲಸ ಮಾಡಿದ್ವಿ ನಾನು ಅವ್ರ ಜೊತೆಗೆ. ಶಾಲೆಯಲ್ಲಿ ಕೂಡ ಸಹೋದ್ಯೋಗಿಗಳಾದ್ವಿ. ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಸಮ್ಮೇಳನಗಳನ್ನು ಆಯೋಜನೆ ಮಾಡೋದ್ರಲ್ಲಿ ಭಾಳ ದೊಡ್ಡ ಅವ್ರದ್ದೊಂದು ಶಕ್ತಿ. ನಮ್ಮ ಕರ್ನಾಟಕದ ಗಂಗಾವತಿಯ 78ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಯಶಸ್ಸಿಗೆ ಸಾಕಷ್ಟು ಜನ ಕಾರಣಕರ್ತರು. ಮೇಲ್ಮಟ್ಟದಲ್ಲಿ ಕೆಲಸ ಮಾಡೋದ್ರ ಜೊತೆಗೆ ಇರುವೆಯಾಗಿ ಅಳಿಲಾಗಿ ಕೆಲಸ ಮಾಡಿದಂಥವ್ರನ್ನು ಕೂಡ ನಾವು ನೆನಪಿಸ್ಕೋಬೇಕು. ಅಂತ ಒಂದು ದೊಡ್ಡ ಸಮ್ಮೇಳನದ ಯಶಸ್ಸಿಗೆ ಏನದು ತಳಪಾಯದಲ್ಲಿ ಅಡಿಪಾಯದಲ್ಲಿ ಕೆಲಸ ಮಾಡಿದವರು ವೀರಮಹೇಶ್ವರಿ ಮೇಡಮ್ ಅವರು, ಜೊತೆಗೆ SB ಗೊಂಡ್ಬಾಳ್ ಸರ್ ಅವರು ಇತ್ತೀಚೆಗೆ ನಿಧನರಾದರು. ಇವರಿಬ್ಬರು ಒಂದು ಬಹಳ ದೊಡ್ಡ ಶಕ್ತಿ. ಬೆಳಿಗ್ಗೆ 5 ಗಂಟೆ ಅಂದ್ರೆ 5 ಗಂಟೆ, 4 ಗಂಟೆ ಅಂದ್ರೆ 4 ಗಂಟೆ, ರಾತ್ರಿ 12 ಗಂಟೆವರೆಗೂ ಕೂಡ ಅವರ ಸಮ್ಮೇಳನದ ಯಶಸ್ಸಿಗಾಗಿ ದುಡಿದ್ರು. ಮತ್ತೆ ತಾಲೂಕಾ ಸಮ್ಮೇಳನಗಳ ಯಶಸ್ಸಿನಲ್ಲಂತೂ ಬಹಳ ದೊಡ್ಡ ಪಾಲು ಅವ್ರದ್ದು. ಏನಾದ್ರು ಒಂದು ಶಾಲು ಬೇಕಂದ್ರೆ, ಒಂದು ಹಾರ ಬೇಕಂದ್ರೆ ಯಾರು ತಮಗೆ ತಿಳಿದಂಗೆ ತಗೊಂಡು ಹೋಗಿಲ್ಲ. ಇವರು ನಮ್ಮ ಶಿಕ್ಷಕರ ಸಂಘದ ಸಂಘಟನೆಯಲ್ಲಿ ಇವರು ಸದಸ್ಯರಾಗಿದ್ದುಕೊಂಡು, ಹಾಗೆ ಕನ್ನಡ ಒಂದು ಸಾಹಿತ್ಯ ಪರಿಷತ್ನಲ್ಲೂ ಕೂಡ ಕಾರ್ಯದರ್ಶಿಯಾಗಿ ಅಲ್ಲಿ ಕೂಡ ಸದಸ್ಯರಾಗಿ ಕೂಡ ಬಹಳಷ್ಟು ಕಾರ್ಯವನ್ನು ಮಾಡಿದ್ದಾರೆ. ಇವರು ಕಾರ್ಯದರ್ಶಿಯಾಗಿದ್ದಾಗ ಇವರು ಒಂದು ಹೊರನಾಟದಲ್ಲಿ ಕನ್ನಡ ತಾಲೂಕು ಸಾಹಿತ್ಯ ಪರಿಷತ್ತಿನ ಅಡಿಯಲ್ಲಿ ಗಂಗಾವತಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾಡಿದಾಗ ಬಹಳ ಅದ್ದೂರಿಯಾದಂಥ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಿಕೊಟ್ಟಿರ್ತಕ್ಕಂಥ ಒಂದು ಹೆಮ್ಮೆಯ ವಿಷಯ ಹೇಳ್ಬೋದು. ಅಷ್ಟೇ ಎಲ್ಲ ವಿಷಯಗಳಲ್ಲೂ ಆಸಕ್ತಿಯನ್ನು ಹೊಂದಿಕೊಂಡು ಅಷ್ಟೇ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಣೆ ಮಾಡತಕ್ಕಂಥ ಒಬ್ಬ ಗುರುಮಾತೆ ಅಂತ ಹೇಳ್ಬೋದು. ಯಾವುದೇ ಕೆಲಸ ಕೊಟ್ಟರೂ ಕೂಡ ಅದನ್ನು ಕಾಲಮಿತಿಯಲ್ಲಿ ಅದು ಆಗಬೇಕಾದಂಥ ರೀತಿಯಲ್ಲಿ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡತಕ್ಕಂಥದ್ದವರು. ಮತ್ತು ಯಾವತ್ತಿಗೂ ಯಾವುದೇ ಕೆಲಸ ಹೇಳಿದ್ರು ಅದು ಆಗಲ್ಲ, ಅದು ಮಾಡಲ್ಲ ಸರ್ ಅನ್ನೋ ಮಾತನ್ನೇ ಬರ್ತಿರಲಿಲ್ಲ. ಯಾವುದೇ ಹೇಳಿ ಎಷ್ಟೇ ಅರ್ಜೆಂಟಾಗಿ ಹೇಳಿ ಆ ಕೆಲಸವನ್ನು ಎಲ್ಲವನ್ನ ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಅಚ್ಚುಕಟ್ಟಾಗಿ ಕೂಡ ಮಾಹಿತಿಯನ್ನು ನೀಡತಕ್ಕಂಥವರು ಗುರುಮಾತೆಯವರು. ಎಲ್ಲ ಶಾಲೆಯ ಬಗ್ಗೆ ನಾನು ಅವಲೋಕನ ಮಾಡಿದಾಗ ಈ ಒಂದು ಶಾಲೆಯ ಬಹಳಷ್ಟು ದುಸ್ಥಿತಿಯಲ್ಲಿ ಇತ್ತು. ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಸರಿ ಇರಲಾರದ ಕಾರಣ ನಾನೊಂದು ಯೋಚನೆ ಮಾಡಿದೆ, ಇದಕ್ಕೆ ಮೂಲ ಕಾರಣ ಏನಾಗಿರ್ಬೋದು ಅಂತೇಳಿ ಆಲೋಚನೆ ಮಾಡಿದಾಗ ಇಲ್ಲಿ ಕೆಲವು ಶಿಕ್ಷಕರು ಮತ್ತು ಮುಖ್ಯೋಪಾಧ್ಯಾಯರ ಒಂದು ನ್ಯೂನತೆಯಿಂದ ಈ ಶಾಲೆ ಬಹಳಷ್ಟು ಹಾಳಾಗಿದ್ದಿತ್ತು. ಹಾಗಾಗಿ ನಾನು ಮೊದಲನೇ ಹೆಜ್ಜೆ ಏನಪ್ಪ ಅಂತಂದ್ರೆ, ಇಲ್ಲಿರ್ತಕ್ಕಂಥ ಒಬ್ಬ ಮುಖ್ಯ ಶಿಕ್ಷಕರು ಅವರು ಮೆಂಟಲಿಬಿಟಿ ಸರಿ ಇರಲಿಲ್ಲದ ಕಾರಣ ಶಾಲೆಯ ಮಕ್ಕಳು ಆ ಕಡೆ ಈ ಕಡೆ ಊರೊಳಗ ಶಾಲೆ ಬಿಟ್ಟು ಆ ಕಡೆ ಅಡ್ಡಾಡೋದು ನೋಡಿ ನನಗೆ ಬಹಳ ನೋವಾಯಿತು. ಇದಕ್ಕೆ ಮೂಲ ಕಾರಣ ಏನಪ್ಪ ಅಂತಂದ್ರೆ, ಇಲ್ಲಿರ್ತಕ್ಕಂಥ ಶಿಕ್ಷಕರನ್ನ ನಾವು ವರ್ಗಾವಣೆ ಮಾಡಿದಾಗ ಮಾತ್ರ ಈ ಶಾಲೆ ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ಮನವರಿಕೆ ಮಾಡಿಕೊಂಡು ಅವತ್ತಿನ ದಿನದಿಂದಲೇ ನಾನು ಒಂದು BS ಅವರಿಗೆ ಒಂದು ಅರ್ಜಿ ಬರೆದೆ. ಇಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳ ಬಗ್ಗೆ ನಾನು ಲೆಟರ್ನಲ್ಲಿ ಬರೆದು ಅವ್ರಿಗೆ ತಿಳಿಸಿದಾಗ ಅವತ್ತು CRP ಸಾಹೇಬರು ಮತ್ತು BS ಅವರಿಗೆ ನಾನು ಮನವಿ ಮಾಡಿಕೊಂಡಾಗ ನಮಗೆ
ಅಲ್ಲಿ ಮಕ್ಕಳನ್ನ ಕಂಟ್ರೋಲ್ ಇಡ್ಲಿಕ್ಕೆ ಒಬ್ರು ಶಿಕ್ಷಕರು ಬೇಕು. ಶಿಕ್ಷಕರು ಬಹಳಷ್ಟು ಇದ್ದಾರೆ, ಶಿಕ್ಷಕರು ಬೇಕು. ಈಗಿರ್ತಕ್ಕಂಥ ಶಿಕ್ಷಕರು ಸರಿ ಇಲ್ಲ. ಹಾಗಾಗಿ ಅವರನ್ನ ಬೇರೆ ಕಡೆಗೆ ನಿಯೋಜನೆಗೊಳಿಸಿ ನಮಗೆ ಒಳ್ಳೆಯ ಶಿಕ್ಷಕರು ಕೊಡಬೇಕಂತಂದಾಗ ಅವರು ಒಂದು ಹೆಸರು ಪ್ರಸ್ತಾಪ ಮಾಡಿದ್ರು. ಆ ಹೆಸರೇನಪ್ಪ ಅಂತಂದ್ರೆ ವೀರಮಹೇಶ್ವರಿ ಮೇಡಮ್ ಅವರು. ಬೇಡ ಸರ್, ನಮಗೆ ವೀರಮಹೇಶ್ವರಿ ಬೇಡ, ಯಾಕಂತಂದ್ರ ಅವರು ಲೇಡೀಸ್ ಆಗ್ತಾರೆ, ಮಕ್ಕಳನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ ಅಂತೇಳಿ ನಾನು ಮನವಿ ಮಾಡ್ಕೊಂಡಾಗ BO ಸಾಹೇಬ್ರು ಅವತ್ತೇ ಹೇಳಿದ್ರು. ಈಗಾಗಲೇ ಮೇಡಮ್ ಅವ್ರು ಹೇಳಿದಾಗ ಅಕ್ಕ ಬಾಂಡ್ ಅಂತ ಹೆಂಗ್ ಹೇಳಿದ್ರಲ್ಲ, ಅದೇ ತರನ BO ಸಾಹೇಬ್ರು ಕೂಡ ಸರ್ ಅವ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ, ಅವರು ಲೇಡೀಸ್ ಆದ್ರೂ ಕೂಡ ಶಿಕ್ಷಕರಾಗಿ ಜೇಮ್ಸ್ ಆಗಿ ಕೆಲಸ ಮಾಡ್ತಾರೆ, ನೀವು ಆರಾಮಾಗಿ ನಿಮ್ಮ ಶಾಲೆಯನ್ನ ಅಭಿವೃದ್ಧಿ ಪಡಿಸಬಹುದು, ನಿಮ್ಮ ಶಾಲೆಯ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಬಹುದು ಅಂತ ಹೇಳಿ ಅವತ್ತಿನ ದಿನಮಾನದಾಗ ಹೇಳಿದ್ರು.